ಸಿನಿಮಾ 1984 ಅಮೂಲ್ ಪಾಲೇಕರ್ ಮತ್ತು ದಿಯಾ ಮೇಡಮ್ ಅವರು ಮಾಡ್ತಾರೆ. ಸೊ ಪಟ್ಟಾಭಿರಾಮ ರೆಡ್ಡಿ ಅವರು ಇದರ ನಿರ್ದೇಶನ ಮಾಡ್ತಾರೆ. ಅದಕ್ಕೆ ಸಾಕಷ್ಟು ನಮ್ಮ ಸಂಗೀತಂ ಶ್ರೀನಿವಾಸ ರಾವ್ ಅವರು, ಗೌರಿಶಂಕರ್ ಅವರು ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ. ಆ ಕಾಲದಲ್ಲಿ 2 ಪಾತ್ರಗಳನ್ನು ಇಟ್ಟುಕೊಂಡು ಅದ್ಭುತವಾಗಿ ಒಂದು ಸಿನಿಮಾನ ಮಾಡ್ತಾರೆ. ಸೊ ಆ ನಂತರ ನಾವು ಇಲ್ಲಿ ಯಾಕೆ ನಾವು ಮುಂಚಿತವಾಗಿ ಪ್ರೆಸ್ ಮೀಟಲ್ಲಿ ಇದನ್ನು ಹೇಳಿಲ್ಲ ಅಂದರೆ, ನಾನು ನಮ್ಮ ಗುರುಗಳು ಮನೋರಣ ಆ್ಯಕ್ಚುಲಿ ಇವತ್ತು ಕಾಸರಗೋಡಲ್ಲಿ ಒಂದು ಯಡ್ನೀರ್ ಸ್ವಾಮಿ ಅವರು ಒಂದು ಅಲ್ಲಿ ಮಠದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಸೊ ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ ಇವತ್ತು. ಸೊ ಅವ್ರು ಕಾಸರಗೋಡಿಗೆ ಹೋದರು. ಸೊ ನಾವು ಮತ್ತೆ ಮನೋರನ್ನ ಡಿಸ್ಕಸ್ ಮಾಡಿದಾಗ ಹೇಳಿದ್ರು, ಆರಂಭದಲ್ಲೇ ನಾವು 2 ಪಾತ್ರ ಅಂತ ಹೇಳಿದ್ರೆ, ಪ್ರಮುಖವಾಗಿ 2 ಪಾತ್ರ ಇಟ್ಕೊಂಡು ಎಲ್ಲ ಬರುವ ಸೈಡ್ ಪಾತ್ರಗಳು ಊಟಕ್ಕೆ ಉಪ್ಪಿನಕಾಯಿ ಥರ ಬಂದು ಹೋಗ್ತಾ ಇದೆ. ಸೊ ಅಂಥ ಒಂದು ಸಿಚುವೇಶನ್ ಮುಂಚಿತವಾಗಿ ನಾವು ಹೇಳಿದ್ರೆ ಅದು ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಬೇಡ, ಪಿಕ್ಚರ್ ರಿಲೀಸ್ ಆಗಿ 1 ವಾರನೋ 2 ವಾರನೋ ಆದಮೇಲೆ ಅದನ್ನ ಗಮನಕ್ಕೆ ತನ್ನಿ ಅಂತ ಮನೋರಣ್ಣ ನನಗೆ ಸಜೆಷನ್ ಮಾಡಿದ್ರು. ಆ ಕಾರಣಕ್ಕೋಸ್ಕರ ನಾನು ಅದನ್ನ ಎಲ್ಲೂ ತರಕ್ಕೆ ಹೋಗಲಿಲ್ಲ. ಗಾಡ್ ಗ್ರೇಸ್ ನಿನ್ನೆ ಒಬ್ಬರು ಮೀರಜಲ್ಲಿ ಸಂಜೆ 7 ಗಂಟೆಗೆ ಒಬ್ರು ಸಿನಿಮಾ ನೋಡ್ಬಿಟ್ಟು ನಮ್ಮ ಹಿತೈಷಿ ಫೋನ್ ಮಾಡಿ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ನಿರಂಜನ್ ಎಷ್ಟೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸಿನಿಮಾಗಳಿಗೆ, 2 ಅವರು ಥಿಯೇಟ್ರಲ್ಲಿ ಕೂರಿಸೋದು ಎಷ್ಟು ಕಷ್ಟ ಆಗುತ್ತೆ, ಎಂತೆಂಥ ಆರ್ಟಿಸ್ಟ್ಗಳಿರ್ತಾರೆ, ಸ್ಟೇಟ್ಗೆ ಒಬ್ಬೊಬ್ರು ಆರ್ಟಿಸ್ಟ್ಗಳು ಅನ್ನೋ ಥರ ಪಿಕ್ಚರ್ನ ಕರ್ಕೊಂಬರ್ತಾರೆ. ಸೊ ನೀನು ಏನಿಲ್ಲಪ್ಪ, ನೀನು 2 ಗಂಟೆ ನನಗೆ ಹೋಗಿದ್ದು ಗೊತ್ತಾಗಲಿಲ್ಲ ಅಂತ ಅಂದರು. ಸೊ ಇದು ನನಗೆ ನಮ್ಮ ಟೀಮ್ಗೆ, ನಮ್ಮ ಟೋಟಲ್ ಟೀಮ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವ್ರು ಏನು ಮಾತು ಹೇಳಿದ್ರಲ್ಲ, ಅದು ಬಂದು ಅವ್ರು ಯಾವುದೇ ಪೂರ್ವಗ್ರಹ ಇರೋರಲ್ಲ, ಅಥವಾ ಯಾವುದೇ ಒಬ್ಬ ಜೆನ್ಯೂನ್ ಆಗಿ ಒಬ್ಬ ಆಡಿಯನ್ಸ್ ಆಗಿ ಅವರು ನಂಗೆ ಹೇಳಿದ ಮಾತು, ಅದು ನನಗೆ ಇನ್ನೂ ಸಾಕಷ್ಟು ಸಿನಿಮಾ ಮಾಡೋದಕ್ಕೆ ನನಗೊಂದು ಎನರ್ಜಿ ಕೊಡ್ತು, ಖುಷಿ ಕೊಡ್ತು. ನಿನ್ನೆ 7:15 140-150 ಜನ ಇದ್ರು ಮೀರಜ್ ಮಾಲಲ್ಲಿ. ನನಗೆ ಆ ಫೋಟೋಸ್ ಕಳಿಸಿದ್ರು ನಮ್ಮ ಡೈರೆಕ್ಟ್ರು, ನಮ್ಮ ಟೀಮು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಸೊ ಯಾಕಂದರೆ ಒಂದು ಸಿನಿಮಾನ ಇವತ್ತು ಥಿಯೇಟ್ರಲ್ಲಿ ನಿಲ್ಲಿಸೋದು ಮಾಡೋದಕ್ಕಿಂತ ಕಷ್ಟ. ಆ್ಯಕ್ಚುಲಿ ಸಿನಿಮಾ ಎಲ್ಲ ಮಾಡ್ತಾರೆ, ಸಿನಿಮಾ ಮಾಡೋದು ಏನಿಲ್ಲ, ಎಲ್ಲ ಕ್ಯಾಮರಾ ಬಾಡಿಗೆ ತಗೋತಾರೆ, ಅಲ್ಲಿ ಎಲ್ಲ ಆರ್ಟಿಸ್ಟ್ಗಳನ್ನ ಕರೆದು ದುಡ್ಡು ಕೊಟ್ಟರೆ ಬಂದು ಮಾಡಿ ಹೋಗ್ತಾರೆ. ಅದನ್ನು ಪ್ರಾಪರಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋದು ಕೂಡ ಕಷ್ಟ. ಆ ಕೆಲಸನ ನಮ್ಮ ಬಾಬಣ್ಣ ಹಾಗೆ ಬಾಗೂರ್ ಫಿಲ್ಮ್ ಪ್ರಶಾಂತ್ ಬಾಗೂರ್ ಅವರು ಭಾಳ ಅಚ್ಚುಕಟ್ಟಾಗಿ ಮಾಡಿದರು. ಯಾಕಂದರೆ ನಾವು ಸಾಕಷ್ಟು ದೊಡ್ಡ ಬಜೆಟ್ ಇಟ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ದಲ್ಲ. ಸೊ ನಮ್ಮ ಐಡಿಯಾ ಆಗಿತ್ತು ಸಣ್ಣ ಮಟ್ಟದಲ್ಲಿ ಹೇಗೆ ಬೆಸ್ಟ್ ಕೊಡೋದು ಅನ್ನೋದಲ್ಲಿ. ನಾವು ಫಸ್ಟ್ ಆಯ್ಕೆ ಮಾಡ್ಕೊಂಡಿರೋ ಥಿಯೇಟ್ರ್ಗಳಾಗಿರ್ಬೋದು, ಓರೈನ್, ಮಂತ್ರಿ, ಆಮೇಲೆ ಬೇರೆ ಜಿಲ್ಲೆಗಳಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರುವ ಥಿಯೇಟ್ರ್ಗಳಾಗಿರ್ಬೋದು, ಇವೆಲ್ಲವನ್ನ ಸಾಕಷ್ಟು ನಾವು ಕುಲಂಕುಷವಾಗಿ ಅಳೆದು ತೂಗಿ ಮಾಡ್ಕೊಂಡ್ವಿ. ಗಾಡ್ ಗ್ರೇಸ್ ನಮಗೆ 1 ವಾರ ನಮಗೆ 10ಕ್ಕೆ 20, 20ಕ್ಕೆ 50, 50ಕ್ಕೆ 100 ಈ ಮಟ್ಟಕ್ಕೆ ಪಾಸಿಟಿವ್ ಬಂತು. ನನಗೆ ನಿನ್ನೆ ಸಂಜೆ ನಮ್ಮ ಪ್ರಶಾಂತ್ ಅವರು ಮತ್ತು ಬಾಬಣ್ಣ ಹೇಳಿದ್ರು, ಲೋಕಲಲ್ಲಿ ಇನ್ನೊಂದು 7ರಿಂದ 8 ಥಿಯೇಟ್ರ್ ಆ್ಯಡ್ ಆಗಿದೆ ಈ ವಾರಕ್ಕೆ, ನೆಕ್ಸ್ಟ್ ವೀಕ್ ಇನ್ನೂ ಆಗುವ ಲಕ್ಷಣ ಇದೆ, ಅದೆಲ್ಲ ಪ್ಲ್ಯಾನ್ ಆಗ್ತಾ ಇದೆ. ನಾನು ರಿಯಲಿ ಖುಷಿ ಅನಿಸ್ತು. ಯಾಕಂದರೆ ನಾವು 100 ಥಿಯೇಟ್ರ್ ಹಾಕಿ ಅದು 20ಕ್ಕೆ ಬರೋದಕ್ಕಿಂತ 20-30 ಹಾಕಿ ಅದು 30-40 ಆಗೋದು ನನಗೆ ಯಾವಾಗಲೂ ಅದೊಂದು ಪಾಸಿಟಿವ್ ಫೀಲ್. ಸೊ ಆ ಜವಾಬ್ದಾರಿಯನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ ಮಿತ್ರರು ಪ್ರಶಾಂತ್ ಅವರು ಮತ್ತು ಬಾಬಣ್ಣವರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಮಯಕ್ಕೆ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮನ್ನು ಎಚ್ಚರಿಸಿ ನಮ್ಮನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಮೊದಲನೇದಾಗಿ ನಾನು ಅವ್ರಿಗೆ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ನಿರ್ದೇಶಕ ರವಿಕುಮಾರ್ ಅವರು, ನನ್ನ ಹಿಂದೆ ನನ್ನ ಜೊತೆಲೇ 2 ಸಿನಿಮಾ ಕೆಲಸ ಮಾಡಿದವರು, ಅವರು ಇದಕ್ಕೆ ಭಾಳಷ್ಟು ಶ್ರಮ ವಹಿಸಿ ಭಾಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಈ ಸಿನಿಮಾ ಮೂಡಬರಕ್ಕೆ ಅವರು ಕಾರಣರಾದರು. ಹಾಗೆ ನಮ್ಮ ನಟಿ ಪ್ರಜ್ವಲಿ ಸುವರ್ಣ ಅವರು ಆ್ಯಕ್ಚುಲಿ ತುಳು ಸಿನಿಮಾದಲ್ಲಿ ಮಾಡಿದ್ದಾರೆ, ಆದರೆ ಕನ್ನಡದಲ್ಲಿ ಪ್ರಥಮ ಬಾರಿ ಮಾಡಿದ್ದಾರೆ. ಬಟ್ ಎಲ್ಲರೂ ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ, ನಾನು 8 ಸಿನಿಮಾ ಮಾಡಿದ್ದೀನಿ, ನನ್ನ ಬಗ್ಗಿಂತ ಜಾಸ್ತಿ ಎಲ್ಲರೂ ಇವ್ರ ಬಗ್ಗೆನೇ ಮಾತಾಡ್ತಾರೆ. ಸೊ ಅದು ನನ್ಗೆ ಖುಷಿ. ಯಾಕಂದರೆ ಒಬ್ಬ ನಟನಾಗಿ ನನ್ನ ಬಗ್ಗೆ ನಾನು ಸಾಕಷ್ಟು ನನ್ನ ಜಾಲಿಡೇಸು, ಕೇಸ್ ನಂಬರು ಎಲ್ಲ ಮಾಡಿ ನಂಗೆ ಸಾಕಷ್ಟು ಹೊಗಳಿಕೆಗಳು ಅವು ಇವು ಪ್ಲಸ್ ಮೈನಸ್ಸು ಜೀವನದಲ್ಲಿ ಬಂದಿದೆ. ನನಗೇನೋ ಅದು ಹೊಗಳಿದ್ರು ಭಾಳ ವಿಶೇಷ ಅನ್ಸಲ್ಲ, ತೆಗಳಿದ್ರು ಭಾಳ ವಿಶೇಷ ಅನ್ಸಲ್ಲ. ಬಟ್ ಇವಳಿಗೆ ಆ ಹುಡುಗಿ ಭಾಳ ಚೆನ್ನಾಗಿ ಮಾಡಿದ್ದಾಳೆ, ಬೋಲ್ಡಾಗಿ ಮಾಡಿದ್ದಾಳೆ, ನಿನ್ಗಿಂತ ಚೆನ್ನಾಗಿ. ಆ್ಯಕ್ಚುಲಿ ನಾನು ಪಿಕ್ಚರ್ ರಿಲೀಸ್ ಆಗೋ ಮೊದಲು ತರುಣ್ ಸುಧೀರ್ ಅವರು ಈ ಸಿನಿಮಾ ನೋಡ್ತಾರೆ. ಆ್ಯಕ್ಚುಲಿ ಡೈರೆಕ್ಟ್ರಲ್ಲಿ ನಾನು ಫಸ್ಟು ನಮ್ಮ ಟೀಮ್ ಎಲ್ಲ ಆದಮೇಲೆ ಬೇರೆಯವ್ರಿಗೆ ತೋರಿಸಿದ್ದಂದರೆ ತರುಣ್ ಸುಧೀರ್ ಅವ್ರ ಪಿಕ್ಚರ್ ನೋಡಿದಾಗ ನನಗೆ ಫಸ್ಟ್ ಹೇಳಿದ ಮಾತು, ನಿರಂಜನ್
ನೀವು ಬಿಡಿ ಮಾಡಿದಿರಿ ತುಂಬ ಪಿಕ್ಚರ್ ಎಕ್ಸ್ಪೀರಿಯನ್ಸು, ಆ ಹುಡುಗಿ ನಿಮ್ಮ ಲೆವೆಲ್ ಫೈಟ್ ಕೊಟ್ಕೊಂಡು ಬಂದಿದ್ದಾಳೆ, ಭಾಳ ಚೆನ್ನಾಗಿ ಮಾಡಿದ್ದಾಳೆ ಅಂದರು. ಸೊ ಇದು ನನಗೆ ಖುಷಿ ಆಯ್ತು, ಯಾಕಂದರೆ ಒಬ್ರಿಗೊಬ್ರು ಯಾವಾಗಲೂ ಒಂದು ಪಾತ್ರ ಅದು ಎತ್ಕೊಂಡು ಹೋಗ್ತಾ ಇದೆ ಅಂದರೆ ಅದು ಮೈನಸ್ಸು. ನೆಕ್ ಟು ನೆಕ್ ಫೈಟ್ ಬಂದು ಆ ಪಾತ್ರ ಪರಿಪೂರ್ಣ ಆಯಿತು ಅಂತಂದರೆ ಆ ಪಿಕ್ಚರ್ಗೆ ಪಾಸಿಟಿವ್ ಶಕ್ತಿ ಅಂತ. ಸಾಕಷ್ಟು ಮಿತ್ರರು ಆ್ಯಕ್ಚುಲಿ 3 + 3.5 ಎಲ್ಲ ನನ್ನ ಗೆಳೆಯರು, ನಾನು ಸತ್ಯ ಹೇಳ್ಬೇಕಂದ್ರೆ ಅವರಿಗೆ ಸಿರಬಾಗಿ ನಮಿಸ್ತೀನಿ. ಯಾಕಂದರೆ ಇದು ಅವರ ನಿಸ್ವಾರ್ಥ ಮತ್ತು ಪ್ರೀತಿ ಮತ್ತು ಸಿನಿಮಾದ ಮೇಲೆ ಇರುವ ಆ ಒಂದು ಶ್ರದ್ಧೆ ನನಗೆ ಬರೆದಿದ್ದಾರೆ. ನನಗೆ ಗಾಡ್ ಫಾದರ್ ಅಂದರೆ ನನಗೆ ಪತ್ರಕರ್ತರಿಗೆ ಗಾಡ್ ಫಾದರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಮತ್ತೆ ಏನಾದರೂ ಕ್ವಶನ್ ಕೇಳೋದಿದ್ರೆ ನಂತರ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ನಿರ್ಮಾಪಕಿಯವರು ನಮ್ಮ ಮನೆಯವರು. ಸೊ ಯಾವಾಗಲೂ ಮನೆಯವರು ಅತಿ ಹತ್ರ ಇದ್ದಾಗ ಒಂದೊಂದ್ಸರಿ ಮರಿತೀವಿ, ಸಾರಿ ಮರ್ತೆ ಕ್ಷಮಿಸಿ. ಸೊ ಏನಂದ್ರೆ ಹಂತವಾಗಿ ಪ್ರತಿ ಕ್ಷಣನೂ ನನಗೆ ಎಚ್ಚರಿಸ್ಕೊಂಡು ನಾನು ಪ್ರೊಡಕ್ಷನ್ ಮಾಡು ಅಂತ ಹೇಳಿದಾಗ ನನಗೆ ಆ ಬೇಕು ಬೇಡಗಳನ್ನು ನನಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ ಪ್ರತಿ ಒಂದು ಹಂತದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ಈ ಸಿನಿಮಾ ಈ ಮಟ್ಟಕ್ಕೆ ಬರೋಕ್ಕೆ ನಮ್ಮ ಶ್ರೀಮತಿಯವರು ನಾಗವೇಣಿ ಎನ್ ಶೆಟ್ಟಿಯವ್ರ ಕಾರಣ. ಸೊ ನಾನು ಆ್ಯಕ್ಚುಲಿ ಒಬ್ಬ ಹುಡುಗನ ಹಿಂದೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಹಿಂದೆ ಒಂದು ಶಕ್ತಿ ಅಂದರೆ ಅವನ ವೈಫೇ ಆಗಿರ್ತಾರೆ. ಯಾವಾಗಲೂ ಮನೆ ಸರಿಯಾಗಿದ್ದರೆ ಮನೆ ಸರಿ ಇದ್ದರೆ ಎಲ್ಲ ಸರಿ ಇರುತ್ತೆ, ಮನಸ್ಸು ಸರಿ ಇರುತ್ತೆ, ಓದ್ ಬಂದು ಜಾಗದಲ್ಲಿ ಸರಿ ಇರುತ್ತೆ, ನಮ್ಮ ಪ್ಲಸ್ ಮೈನಸ್ಗಳು ಸರಿ ಇರುತ್ತೆ. ನಮ್ಗೆ ಯಾರಾದರೂ ಹೊಗಳಿದ್ರು ವಿಶೇಷ ಅನ್ಸಲ್ಲ, ತೆಗಳಿದ್ರೂ ವಿಶೇಷ ಅನ್ಸಲ್ಲ. ಯಾಕಂದರೆ ಮನೆ ಸರಿ ಇದ್ದರೆ ಅದು ಎಲ್ಲ ಸರಿ ಇರುತ್ತೆ, ಎಲ್ಲ ನಮಗೆ ಸ್ವಚ್ಛವಾಗಿ ಕಾಣಿಸುತ್ತೆ. ಹಾಗೆ ನನಗೆ ಈ ಮಟ್ಟಕ್ಕೆ ಬರೋದಕ್ಕೆ ನನಗೆ ಸಹಕಾರಿಯಾದ ನನ್ನ ವೈಫ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಆಲ್ರೆಡಿ ಮೊನ್ನೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಅದು ಈಗಲೇ ಹೇಳೋದು ಬೇಡ ಅಂದ್ಲು, ಬಟ್ ಆದರೂ ನಾನು ವಿತ್ ಯುವರ್ ಪರ್ಮಿಷನ್ ನಾನು ಹೇಳ್ತಾ ಇದ್ದೀನಿ. ಇವಾಗ ಆಲ್ರೆಡಿ 3 ಕಥೆಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಇದೇ ರೀತಿಯ ಸ್ಮಾಲ್ ಬಜೆಟಿನ ಸಿನಿಮಾನ ಮಾಡೋದಕ್ಕೆ. ರೆಗ್ಯುಲರ್ ಆಗಿ ಎನ್ ಸ್ಟಾರ್ ಎಂಟರ್ಪ್ರೈಸಸ್ ಬ್ಯಾನರ್ ಇಂದ ನಾವು ಚಿಕ್ಕ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅದನ್ನು ನಾವು ಮಾಡೋದಕ್ಕೆ ಆಲ್ರೆಡಿ ಪ್ಲಾನ್ ಮಾಡಿದ್ವಿ. ಈಗ 3 ಸ್ಕ್ರಿಪ್ಟನ್ನು ನಾವು ಫೈನಲ್ ಮಾಡಿದ್ವಿ. ಮುಂದಿನ ದಿನ ಇನ್ನೊಂದು 15 ದಿವಸನೂ 1 ತಿಂಗಳೆಲ್ಲ ಅದನ್ನು ಅನೌನ್ಸ್ ಮಾಡೋದ್ರ ಬಗ್ಗೆನೂ ನಾವು ಯೋಚನೆಯಲ್ಲಿ ಇದ್ದೀವಿ. ಅದಕ್ಕೆ ಎಲ್ಲ ಟೋಟಲ್ ಟೀಮನ್ನು ರೆಡಿ ಮಾಡ್ತಾ ಇದ್ದೀವಿ. ಅದು ಇನ್ನೂ ಫೈನಲ್ ಆಗಲಿಲ್ಲ. ಸೊ ನನ್ನ ಬೆನ್ನೆಲುಬಾಗಿ ನಿಂತ ನಮ್ಮ ಧರ್ಮಪತ್ನಿಯವರಿಗೆ ವಂದನೆಗಳು. ಇನ್ನೊಂದು ಎಲ್ಲ ನನಗೆ ಈ ಸಿನಿಮಾ ಆರಾಮಾಗಿ ಮೂಡ್ಬಂತು. ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾವ ನಿರ್ಮಾಪಕನು 30 ಕೋಟಿ ಖರ್ಚು ಮಾಡಿರೋ ನಿರ್ಮಾಪಕನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳಕ್ಕೆ ಸಾಧ್ಯ ಇಲ್ಲ. ನಾನು ಆಲ್ರೆಡಿ 70% ಬಿಫೋರ್ ರಿಲೀಸೇ ನನಗೆ ರಿಕವರಿ ಆಗಿದೆ. ಈ ಮಾತನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಹೇಗೆ ನಾನು ಐಡಿಯಾ ಮಾಡಿದೆ, ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಥರನೇ ಐಡಿಯಾ ಮಾಡಿ ಬೇರೆ ಹೊಸ ಹುಡುಗರು ಪ್ರಯತ್ನ ಮಾಡಬೇಕು. ಆ ಐಡಿಯಾನ ನಾನೇ ಇಟ್ಕೊಂಡು ನಾನೇ ಇನ್ನೊಂದೆರಡು ಪಿಕ್ಚರ್ ಮಾಡ್ತೀನಿ ಅನ್ನೋದು ಅದು ಸ್ವಾರ್ಥ ಆಗುತ್ತೆ. ನಿಸ್ವಾರ್ಥವಾಗಿ ಹೊರಗಡೆ ಹೋಗಬೇಕು. ಇನ್ಯಾರೋ ನಂತರ ಪ್ರಯತ್ನ ಪಡೋರು ನಿರ್ಮಾಪಕರು ಯಾರು ಸಿಗಲಿಲ್ಲ ಅಂದವರು ಹೇಗೆ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂತ. ಇದು ನಾನೇನು ಮಾಡ್ತೀನಿ, ಬ್ರ್ಯಾಂಡಿಂಗನ್ನು ಹಿಡಿತೀನಿ. ಬ್ರ್ಯಾಂಡಿಂಗ್ 9 ಕಂಪನಿಗಳು ನನಗೆ ಬೆನ್ನೆಲುಬಾಗಿ ನಿಂತಿದೆ. ಅವ್ರನ್ನೆಲ್ಲ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಮೈಸೂರು ಸ್ಯಾಂಡಲ್, ನಂದಿನಿ, ಸ್ವಸ್ತಿಕ್, ತೇಜ್ ಮಸಾಲ, ಆಮೇಲೆ ಸುದರ್ಶನ್ ಸಿಲ್ಕ್ಸ್, ಗೋಲ್ಡನ್ ಟಚ್, ಸಾಕಷ್ಟು 9 ಬ್ರ್ಯಾಂಡು, ಕೋಯಾ ಅಗರಬತ್ತಿ. ಸೊ ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಲ್ತಾರೆ. ಸೊ ಈ ಸಪೋರ್ಟ್ ಆಗಿ ನಿಂತಿರೋದೇ ನನ್ನ ಸಿನಿಮಾದ ಬೆನ್ನೆಲುಬಾಗುತ್ತೆ. ಬ್ರ್ಯಾಂಡಿಂಗ್ ಸಿನಿಮಾದ ಒಳಗಡೆ ಅವರ ಬ್ರ್ಯಾಂಡನ್ನು ಬಳಸ್ಕೊಂಡಿದ್ದೀನಿ. ಇದು ಯಾರಾದರೂ ಹೊಸ ಸಿನಿಮಾ ಮಾಡುವವರಿಗೆ ಈ ಥರ ಒಂದು ಐಡಿಯಾ ಮಾಡಿಕೊಂಡ್ರೆ ಅವ್ರಿಗೆ ಅರ್ಧಕ್ಕಿಂತ ಹೆಚ್ಚು ಸಿನಿಮಾ ರಿಲೀಸ್ಗಿಂತ ಮೊದಲೇ ಅವರಿಗೆ ಸಿನಿಮಾದ ಅಮೌಂಟು ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಈ ಒಂದು ಥಾಟನ್ನು, ನಾನು ಮಾಡಿರೋ ಥಾಟನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇನ್ಯಾರಾದರೂ ಮಾಡಲಿ, ಇನ್ಯಾರಿಗಾದರೂ ಒಳ್ಳೇದಾಗಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಐ ಆಮ್ ಸೋ ಹ್ಯಾಪಿ. 31 ಡೇಸ್ ಮಾಡಿ ನಾವು ತುಂಬ ಸಂತೋಷವಾಗಿದ್ದೀವಿ. ಮುಂದಿನ ಪ್ರಾಜೆಕ್ಟ್ ಮಾಡೋದಕ್ಕೆ ನಾವು ತುಂಬ ಕಾತರಾಗಿದ್ದೀವಿ. ನಮಗೆ ಇನ್ನೊಂದಿಷ್ಟು ಥಿಯೇಟರ್ಗಳದ್ದೆಲ್ಲ ಸಪೋರ್ಟ್ ಮಾಡಿದ್ದಾರೆ ಡಿಸ್ಟ್ರಿಬ್ಯೂಟ್ರು. ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ದೇವ್ರ ದಯದಿಂದ ನಾವು 25ನೇ ದಿವಸಕ್ಕೆ ಸೇರಬೇಕು ಅನ್ನೋದು ಪ್ಲಾನಿಂಗ್ ಇದೆ. ಅದನ್ನು ನಾನು ಸುಧೀಂದ್ರಣ್ಣನೂ ಕೇಳ್ತಾ ಇದ್ದೀನಿ. ನಾನು ಬೆಂಗಳೂರಲ್ಲ, ದೇವ್ರ ದಯದಿಂದ ಬೇರೆ ಯಾವುದೋ ಒಂದು ಊರಲ್ಲಿ 25ನೇ ದಿವಸದ ಕಾರ್ಯಕ್ರಮ ಮಾಡಬೇಕು ಅನ್ನೋ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಅದು ನೋಡೋಣ, ಮುಂದಿನ ದಿನ ನಮಗೆ ಎಲ್ಲ ರೀತಿಯ ಸಹಕಾರ ಹ್ಯಾಂಗೆ ಸಿಗುತ್ತೋ ಅದ್ರ ಮೇಲೆ ನಾನು ಅದನ್ನ ಪ್ಲ್ಯಾನ್ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.
ಹೌದು, ಅದೇ ನಮ್ಮ ಡಿಸ್ಟ್ರಿಬ್ಯೂಟರ್ ಅದೇ ಹೇಳಿದ್ರು. ಹೇಗೆ ಅಂತಂದ್ರೆ ಇವಾಗ ಏನಾಗ ಸೂಪ್ರಮ್ಸ್ ಸಿನಿಮಾದ ಕರ್ನಾಟಕ ಚಿತ್ರಕ್ಕೆ ಒಂದು ಶಕ್ತಿ ಆಯ್ತು. ಸೊ ಅದು ಶಕ್ತಿ ಜೊತೆಯಲ್ಲಿ ಬಹಳ ವರ್ಷಗಟ್ಟಲೆಯಿಂದ ಕೆಲವರು ಇಟ್ಕೊಂಡಿರೋ ಸಿನಿಮಾಗಳು ಒಂದೇ ಸರಿ ಒಂದೇ ಫ್ಲೋ ಅಲ್ಲಿ ಬರ್ತಾ ಇದ್ದಾರೆ. ಸೊ ಅದು ಒಂದೊಂದ್ ಸರಿ ಪ್ಲಸ್ ಆಗುತ್ತೆ. ಇದೇನಾಗುತ್ತೆ, ನಾವು ಪ್ಲಾನ್ ಮಾಡ್ಕೊಂಡು ಬರೋರಿಗೆ ಒಂದು ಸ್ವಲ್ಪ ಹೊಡೆತ ಕೂಡ ಆಗುತ್ತೆ. ಸೊ ನಾವು ಥಿಯೇಟರ್ ಉಳಿಸ್ಕೊಳ್ಳೋದು ಕೂಡ ಒಂದು ಚಾಲೆಂಜಿಂಗ್. ನಿನ್ನೆ ನೋಡಿ, ಬೇರೆ ಟೈಮಲ್ಲಿ 30-40 ಇಟ್ಕೊಂಡ್ರೆ ಮಾಲಲ್ಲಿ ಉಳಿಸ್ಕೊಳ್ಳೋರು ಈಗ 170-180 ಸೀಟ್ ಇದ್ರೂ ಉಳಿಸ್ಕೋತಾರ ಅನ್ನೋದು ನಮ್ಗೆ ಡೌಟ್ ಆಗುವಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ನಿನ್ನೆ ಮೊನ್ನೆ ವಿಚಾರಗಳನ್ನ ಗಮನಿಸಿದಾಗ. ನೋಡ್ಬೇಕು ಅದು ಮುಂದಿನ ದಿನದಲ್ಲಿ ಯಾವ ತರ ಆಗತ್ತೆ ಅಂತ ಗಮನಿಸ್ಬೇಕು. ಅದಕ್ಕೆ ನಮ್ಮ ಸರಿಯಾದ ಮಾರ್ಗದರ್ಶನ ನಮ್ಮ ಡಿಸ್ಟ್ರಿಬ್ಯೂಟರ್ ನಮ್ಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬೇಕಾಗ್ತಾನೆ. ಇನ್ನೊಂದಕ್ಕೆ ಒಂದು 17-18 ವರ್ಷದ ಹುಡುಗ ಬೇಕಾಗ್ತಾನೆ. ಅಂದ್ರೆ ನನಗೆ ಸಿನಿಮಾ ಅನ್ನೋದು ಆಕ್ಚುಲಿ ಅದು ನಾನು ಇಷ್ಟು ವರ್ಷದಿಂದ ನಾನು ಸಹಾಯಕ ನಿರ್ದೇಶಕನಾಗಿ, ನಾನು ರೈಟರ್ ಆಗಿ, ನಾನು ಒಬ್ಬ ಪೇಂಟರ್ ಆಗಿ, ನಂದು ಸಾಕಷ್ಟು ಬೇರೆ ಬೇರೆ ವಿಚಾರಗಳಿರೋದ್ರಿಂದ ನನಗೆ ಸಬ್ಜೆಕ್ಟ್ ಮುಖ್ಯ ಆಗುತ್ತೆ. ನನಗೆ ಸಬ್ಜೆಕ್ಟ್ ಇಷ್ಟ ಆದಾಗ ಆ ಸಿನಿಮಾ ಮಾಡೋಕ್ಕೆ ನಾವು ಮುಂದಾಗ್ತೀನಿ. ಅದರಲ್ಲಿ 3ರಲ್ಲಿ 1 ಮಾತ್ರ ನಾನು ಮಾಡ್ತಾ ಇದ್ದೀನಿ, 2 ಬೇರೆಯವರಿಗೆ ಮಾಡಬೇಕು ಅನ್ನೋ ಐಡಿಯಾ ಇಟ್ಕೊಂಡಿದ್ದೀನಿ. ಬಹಳ ಸಂತೋಷ ಕೊಡುವ ವಿಚಾರ. ಸೊ ಅದನ್ನ ಅವ್ರು ಹೇಳೋದಕ್ಕಿಂತ ನಾನು ಹೇಳೋದು ನನಗೆ ಇನ್ನೂ ಖುಷಿ ವಿಚಾರ. ಸೊ ಹಾಗಾಗಿ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅವ್ರು ತುಂಬ ಖುಷಿಯಾಗಿದ್ದಾರೆ ಅಂತ ಅರ್ಥ. ಸೊ ನಾನು ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಈ ಸಿನಿಮಾ ನನಗೆ ಕೊಟ್ಟಂಥವ್ರು ನಮ್ಮ ನಿರಂಜನ್ ಸರು. ಸೊ ನನ್ನ ಕರೆದು ನಾನು ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೆ. ಆ ವರ್ಕ್ ನೋಡಿ ಕರೆದು ನನಗೆ ಅವಕಾಶ ಮಾಡಿಕೊಟ್ರು ನಿರ್ದೇಶನ ಮಾಡೋಕ್ಕೆ. ಸೊ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಇನ್ನು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ರು ಅವ್ರದ್ದು 150ನೇ ಸಿನಿಮಾ ವಿ ಮನೋಹರ್ ಸರು. ಅವರು 150ನೇ ಸಿನಿಮಾನ ನನಗೆ ಬಿಟ್ಕೊಟ್ಟದಕ್ಕೆ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಇನ್ನು ನಮ್ಮ ಚಿತ್ರದ ನಾಯಕಿ ಪ್ರಜ್ವಲಿ ಸುವರ್ಣ ಅವರು ತುಳು ಸಿನಿಮಾ ಮಾಡಿದ್ರು. ಇದು ಅವ್ರನ್ನ ಮೊದಲನೇ ಸಿನಿಮಾ ಆದರೂ ಕೂಡ ಕನ್ನಡದಲ್ಲಿ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ರು. ಈಗ ಎಲ್ಲ ಕಡೆ ಥಿಯೇಟರ್ಗಳಲ್ಲಿ ತುಂಬ ಎಲ್ಲ ವಿಸಲ್ ಹೊಡ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ, ತುಂಬ ಖುಷಿ ಪಡ್ತಾ ಇದ್ದಾರೆ. ಹೊಸ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಅದು ಅವ್ರ ಪ್ಲಸ್ ಪಾಯಿಂಟು. ಸೊ ಹಂಗಾಗಿ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಮ್ಮ ಸಿನಿಮಾದಲ್ಲಿ ಹಲವಾರು ನಾಯಕರಿದ್ದಾರೆ, ಈಗ ನಟರಿದ್ದಾರೆ. ಹೇಳ್ಬೇಕು ಅಂದರೆ ಚಿಲ್ಲರ್ಸ್ ಮಂಜು ಅವರು, ರಾಧಿಕಾ ಶೆಟ್ಟಿ ಅವರು, ಆನೇಕಲ್ ಮುನಿಯಪ್ಪ, ಗೋವಿಂದ ಸ್ವಾಮಿ, ಇವರೆಲ್ಲ ಒಂದು ಅವ್ರದೇ ಅವ್ರ ಪಾತ್ರಗಳನ್ನ ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಇನ್ನು ನಮ್ಮ ಈ ಸಿನಿಮಾ ಏನೋ ಒಳ್ಳೆ ನಾವೇನು ಅಂದ್ಕೊಂಡಿದ್ದೋ ಆ ಬಜೆಟಲ್ಲೇ ಮುಗಿಸ್ಕೊಟ್ಟೆ. ಸೊ ಅದಕ್ಕೆ ಅವರು ತುಂಬ ಖುಷಿಯಾದರು, ಪ್ರೊಡ್ಯೂಸರ್ ಕೂಡ ತುಂಬ ಖುಷಿಯಾದರು, ನಿರಂಜನ್ ಸರ್ ಖುಷಿಯಾದರು. ಈ ಸಿನಿಮಾ ಆಯಿತು, ಎಲ್ಲ ರೆಡಿ ಆಯಿತು, ರಿಲೀಸ್ಗೆ ಹೋಗ್ಬೇಕು. ಆವಾಗ ನಮ್ಮ ಬಾಗೂರ್ ಫಿಲಮ್ಸ್ ಅವರು ಮತ್ತು ಬಾಬಣ್ಣ ಅವರು ಜೊತೆ ಆದರು. ಸೊ ಒಳ್ಳೊಳ್ಳೆ ಥಿಯೇಟ್ರ್ಗಳನ್ನು ಹುಡುಕಿಕೊಟ್ರು. ಈಗ ಹೇಳಂದರೆ 12 ಸಿನಿಮಾ ರಿಲೀಸ್ ಇತ್ತು ನಾವು ರಿಲೀಸ್ ಆದಾಗ ನಮ್ಮ ಸಿನಿಮಾ. ಸೊ ಆ ಸಿನಿಮಾ 12 ಸಿನಿಮಾ ಇದ್ರೂ ಕೂಡ ನಮಗೂ ಒಂದಷ್ಟು ಥಿಯೇಟ್ರ್ ಸಿಕ್ತು. ನಾವೇನು ದೊಡ್ಡ ಸ್ಟಾರ್ ನಟರು ಹಾಕೊಂಡು ಸಿನಿಮಾ ಮಾಡಿಲ್ಲ, ಬಟ್ ಆದರೂ ನಮಗೆ ಸಿಕ್ತು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಈಗ ಥಿಯೇಟ್ರಿಗೆ ಹೋದಾಗೂ ಅಷ್ಟೇ ಜನಗಳೆಲ್ಲ ಉತ್ತಮ ಪ್ರತಿಕ್ರಿಯೆ ಕೊಟ್ಟರು. ಶಿವಮೊಗ್ಗದಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡ್ದೋ, ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಮೈಸೂರಲ್ಲಿ ಮಾಡ್ದೋ, ಮೈಸೂರಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸೊ ಎಲ್ಲ ಆಡಿಯನ್ಸ್ ಎಲ್ಲ ನೋಡಿ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟರು. ಅವ್ರಿಗೆ ಪ್ರೇಕ್ಷಕರಿಗೆ ನಾವು ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಸಿನಿಮಾ ಏನು ಅಂದರೆ, ಈಗ ರಿಲೀಸ್ ಆಗಿದೆ, ರಿಲೀಸ್ ಆದ ತಕ್ಷಣ ಆ ಸಿನಿಮಾಗೆ ಆ ಸ್ಟಾರ್ ನಟರು ಬರ್ತಾ ಇದ್ದಾರೆ, ಈ ಸಿನಿಮಾಗೆ ಈ ಸ್ಟಾರ್ ನಟರು ಬರ್ತಾ ಇದ್ದಾರೆ, ಈ ಹೀರೋಯಿನ್ ಬರ್ತಾ ಇದ್ದಾರೆ ಅಂತ ಎಲ್ಲ ಇದು ಮಾಡ್ತಾರೆ ಅಂತ ಹೇಳಿದ್ರು. ನನ್ನ ಫ್ರೆಂಡ್ಸ್ಗಳು ಕೇಳಿದ್ರು, ನಿನ್ನ ಸಿನಿಮಾಗೆ ಯಾವ ಸ್ಟಾರ್ ನಟರು ಬರಲ್ವೇನೋ ಅಂತ. ಸೊ ಏನು ಮಾಡೋಕ್ಕೆಲ್ಲ, ನಮ್ಮದು ಹೊಸ ಸಿನಿಮಾ, ಈಗ ನಾವೇನೋ ದೊಡ್ಡ ಸ್ಟಾರ್ ನಟರು ಮಕ್ಕಳು ಅಲ್ಲ, ಸ್ಟಾರ್ ಪ್ರೊಡ್ಯೂಸರ್ ಮಕ್ಕಳು ಅಲ್ಲ, ನಾವೇನೋ ಒಂದು ಬಡತನದಿಂದ ಬಂದು ಮಾಡಿರೋಂಥವ್ರು. ಸೊ ಹಾಗಾಗಿ ನಮಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಪ್ರೇಕ್ಷಕರಿಗೆ ಮತ್ತು ಎಲ್ಲರಿಗೂ ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ. ಇನ್ನೊಂದೇನು ಅಂತಂದರೆ, ಈಗ ಫಸ್ಟು ನಾನು ಪ್ರೆಸ್ ಮೀಟ್ ಮಾಡಿದಾಗ ಇಲ್ಲೊಬ್ಬರು ಪತ್ರಕರ್ತರು ಒಂದು ಒಳ್ಳೆ ಮಾತು ಹೇಳಿದ್ರು. ಏನು ಅಂತಂದರೆ, ಒಳ್ಳೆ ವ್ಯಕ್ತಿಗಳು ತಮ್ಮ ಹೃದಯದಿಂದ ಹೇಳಿದ ಮಾತುಗಳು ಯಾವತ್ತೂ ಸುಳ್ಳಾಗಲ್ಲ. ನಾನು ಹೇಳಿದೆ, ಇದು ಪತ್ರಕರ್ತರ ಒಂದು ಏನು ಸಭೆ ಇದೆ, ಇದು ನನಗೆ ಒಂದು ತಿರುಪತಿ ತಿಮ್ಮಪ್ಪನ ದರ್ಶನ ಅಂತ ಹೇಳಿದೆ ನಾನು ಅವತ್ತು. ಹಂಗಂದ ತಕ್ಷಣ ಅವ್ರು ಹೇಳಿದ್ರು, ನಿಮ್ಗೆ ಆದಷ್ಟು ಬೇಗ ತಿರುಪತಿ ಲಾಡು ಸಿಕ್ಕಲಿ ಅಂತ ಹೇಳಿದ್ರು. ಸೊ ಅದು ಇವತ್ತು ನಿಜ ಆಗಿದೆ. ಈ ಸಿನಿಮಾ ಮಾಡಿದ ತಕ್ಷಣ ನನಗೆ ಈಗ 3 ಸಿನಿಮಾ ಆಫರ್ ಬಂದಿದೆ. ಒಂದು ಬ್ಯೂಟಿ ಅಂತ ನೆಕ್ಸ್ಟ್ 24ರಿಂದ ಶೂಟಿಂಗ್ ಮಾಡ್ತಾ ಇದ್ದೀನಿ. ಇನ್ನೊಂದು ಗಾಂಪ ಅಂದ್ಬಿಟ್ಟು ಅದು ಕಾಮಿಡಿ ಸಬ್ಜೆಕ್ಟು, ವಿಲೇಜ್ ಸಬ್ಜೆಕ್ಟು, ಅದನ್ನು ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ಟಾರ್ ನಟರಿಗೆ ಒಬ್ಬರು ದೊಡ್ಡ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಅದು ಒಂದು ಸ್ಟಾರ್ ನಟರಿಗೆ ಮಾರ್ಚ್ ಏಪ್ರಿಲಲ್ಲಿ ಅದು ಅನೌನ್ಸ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ನನಗೆ ಎಲ್ಲ ಅಂತಂದರೆ ನಿಮ್ಮಂಥ ಪತ್ರಕರ್ತರು ನನಗೆ ಮಾಡಿದಂಥ ಬೆಂಬಲ, ಇದಕ್ಕೆಲ್ಲ ನನಗೆ ಅವಕಾಶ ಸಿಕ್ತು. ಸೊ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ
ಧನ್ಯವಾದಗಳು ಹೇಳ್ತೀನಿ. ನಮ್ಮಂಥ ಬಡ ಮಕ್ಕಳು ನಾವು, ಯಾಕೆಂದರೆ ನಾವೇನೋ ಕೋಟ್ಯಾಧಿಪತಿಗಳಲ್ಲ, ಜೊತೆಗೆ ಸ್ಟಾರ್ ನಟರ ಮಕ್ಕಳು ಅಲ್ಲ. ನಾವು ಒಂದು ಬಡತನದಿಂದ ಬಂದು ಇಲ್ಲಿ ಕಷ್ಟಪಟ್ಟು ಬಂದಿದ್ದೀವಿ, ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ. ಅದು ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ನಿಮ್ಮ ಎಲ್ಲ ಪತ್ರಕರ್ತರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಸಿನಿಮಾ ಈ ಮಟ್ಟಕ್ಕೆ ಸಾವಿರಾರು ಜನ ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ಏನಾಗಿದ್ರೋ ಅದು ಕೂಡ ಎಲ್ಲವೂ ನಿಮ್ಮ ಸಹಕಾರದಿಂದ ಆಗಿರುವಂಥದ್ದು. ಆ್ಯಕ್ಚುಲಿ ಬಿಫೋರ್ ರಿಲೀಸ್ ನಾವು ಶಿವಮೊಗ್ಗದಲ್ಲಿ ಇರ್ಬೋದು, ಇವರು ಡೈರೆಕ್ಟರ್ ಹೇಳಿದ್ರು, ಈಗ ಶಿವಮೊಗ್ಗದಲ್ಲಿ ಇರ್ಬೋದು, ಮೈಸೂರಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಎಲ್ಲ ಮಾಲ್ಗಳಲ್ಲಿ ಜನ ನಮ್ಮ ಸಿನಿಮಾನ ನೋಡಿ ಮೆಚ್ಕೊಳ್ತಾ ಇದ್ದಾರೆ. ಆಮೇಲೆ ಆ ಸಿನಿಮಾದ ನಟನೆ ಎಲ್ಲ ನಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪ್ರೇಕ್ಷಕರು ಒಂದು ವಿಸಿಲ್ ಹಾಕ್ಕೊಂಡು ನೋಡೋದು, ಆಮೇಲೆ ಪ್ರಶಂಸೆಯನ್ನು ಕೊಡುವುದನ್ನು ನೋಡಿದರೆ ನಿಜವಾಗಿ ಹೇಳಬೇಕಾದ್ರೆ ಕಲಾವಿದರಿಗೆ ಇದಕ್ಕಿಂತ ದೊಡ್ಡ ಖುಷಿ ನಾನು ನಿರ್ಮಾಪಕಿಯಾಗಿ ಬೇರೆ ಕೊಡುವುದಕ್ಕಿಂತ ಈ ಖುಷಿ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ. ಇವರು ಡೈರೆಕ್ಟ್ರು ಕೂಡ ಹಾಗೆ ಮೊನ್ನೆ ಪ್ರಶಂಸೆಯನ್ನು ಅವರೆಲ್ಲ ಮಾಡ್ತಿರುವಾಗ ಎಲ್ಲರೂ ಇವರು ತುಂಬ ಖುಷಿಪಟ್ಟರು. ಒಂದು ಸಂದರ್ಭದಲ್ಲಿ ತುಂಬ ಭಾವುಕರಾದರು. ಅವರಿಗೆ ಖುಷಿಯಲ್ಲಿ ಕಣ್ಣಲ್ಲಿ ನೀರು ಬಂದಿತ್ತು. ಆ್ಯಕ್ಚುಲಿ ನಾನು ಹೇಳಿದೆ ಆವಾಗ, ನೀವು ಶ್ರಮ ಪಟ್ಟಿದ್ದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ. ನನಗೂ ತುಂಬ ಖುಷಿಯಾಗಿದೆ. ಇಂಥ ಒಂದು ಹೊಸ ಪ್ರಯತ್ನ ಮಾಡಿರೋದು ನಾವು ಎನ್-ಸ್ಟಾರ್ ಎಂಟರ್ಪ್ರೈಸಸ್ ಬ್ಯಾನರ್ನಲ್ಲಿ 31 ಡೇಸ್ ಅಂತ, ಇದು ನಮ್ಮ ಬ್ಯಾನರಲ್ಲಿ ಪ್ರಥಮ ಚಿತ್ರ. ಈ ಪ್ರಥಮ ಚಿತ್ರಕ್ಕೆ ಇಷ್ಟೊಂದು ರೆಸ್ಪಾನ್ಸ್ ಬರ್ತಿದೆ ಅಂತಂದರೆ ನಮಗೆ ತುಂಬ ಖುಷಿಯಾಗಿದೆ. ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ಎಲ್ಲ ಪತ್ರಕರ್ತರು, ನಿಮ್ಮ ಸಹಾಯ, ನಿಮ್ಮ ಪ್ರೋತ್ಸಾಹ. ನಮ್ಮ ಮುಂದಿನ ಚಿತ್ರಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸ್ಪಾನ್ಸೇ ಕೊಡ್ತಾ ಇದ್ದಾರೆ. ಆ್ಯಂಡ್ ಅದು ಶೂಟ್ ಆಗಿ ತುಂಬ ಟೈಮ್ ಆಗಿತ್ತು. ಸೊ ಆ ಟೈಮಲ್ಲಿ ನನ್ನ ಆ್ಯಕ್ಟಿಂಗ್ ನೋಡಿ, ನೀನು ಆ ಏಜಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ಯಾ ಅಂತೆಲ್ಲ ಹೇಳಿ ಚೆನ್ನಾಗಿದೆ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಒಳ್ಳೆ ಅವಕಾಶ ಸಿಗೋ ಭರವಸೆನೂ ಇದೆ. ಆ್ಯಂಡ್ ನಮಗೂ ಕೇಳ್ತಾ ಇದ್ದಾರೆ. ಕೇಳಿದಾಗೆಲ್ಲ ನಾನು ಇವಳದ್ದು ನಂಬರ್ ಕೊಡ್ತಾ ಇದ್ದೀನಿ, ನೋಡು, ಹೋಗು, ಕತೆ ಕೇಳು, ಮಾತಾಡು ಅಂತ. ನೋಡೋಣ ಮುಂದೆ ಯಾವ್ದು ಅವಳು ಒಳ್ಳೇದಾಗುತ್ತೆ ಅಂತ ನೋಡ್ಬೇಕು. ತುಳುವಲ್ಲಿ ಮಾಡಿದ್ದೆ. ತುಳುವಲ್ಲಿ ಒಂದು ಅಭಿಮ ಆ್ಯಂಡ್ ಮಿಸ್ಟರ್ ಮದಿಮ ಅಂತ, ಆ್ಯಂಡ್ ಶಾರ್ಟ್ ಮೂವಿ, ಆಲ್ಬಮ್, ಸಾಂಗ್ಸ್ ಎಲ್ಲ ಮಾಡಿದೆ. ಈ ಫಿಲ್ಮ್ಗೆ ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಆ್ಯಕ್ಚುಲಿ ಸ್ಟೋರಿ ಲೈನ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದೇ ಅದಕ್ಕೆ ಅಷ್ಟೇ. ಸೊ ಈಗ ಡೇಟ್ಸ್ ಎಲ್ಲ ಕೊಡಿಸ್ಕೊಡ್ತೀನಿ, ಸಿನಿಮಾ ಪ್ರೊಡ್ಯೂಸರ್ ಬರ್ತಾರೆ ಅಂತಲ್ಲ, ಮಾತುಕತೆ ಆಗಿದೆ? ಆದರೂ ಮಾತುಕತೆ ನಡೀತಾ ಇದೆ. ನೋಡ್ಕೊಂಡೇ ಬಂದೆ ಕಾಲೇಜ್ ಡೇಸಿಂದನು ಅವ್ರ ಸಿನಿಮಾಸ್. ಯಾಕಂದರೆ ಅವ್ರಿಗೆ ನಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ತುಂಬ ಹ್ಯೂಜ್ ರೆಸ್ಪೆಕ್ಟ್ ಇರುತ್ತೆ ಮುಂದೆ ಕೂಡ. ಯಾಕಂದರೆ ಅವರು ನನಗೆ ಅವ್ರ ಸ್ಟಾರೇ ನಿರಂಜನ್ ಸರ್. ಯಾಕಂದರೆ ಅವ್ರ ಸಿನಿಮಾಗಳನ್ನ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ ನಾವು ಕಾಲೇಜಸ್. ಈಗ ಜಾಲಿ ಡೇಸ್ ಇರ್ಬೋದು, ಅಥವಾ ಅವ್ರದ್ದು ಕೇಸ್ ನಂಬರ್ 18/9 ಇರ್ಬೋದು, ಅವೆಲ್ಲ ಹಿಟ್ ಸಿನಿಮಾಗಳು. ಸೊ ಇಂಡಸ್ಟ್ರಿಗೆ ಒಬ್ಬ ಹಿಟ್ ಕೊಟ್ಟಿರೋ ಒಬ್ಬ ಆ್ಯಕ್ಟರು, ಸೊ ಒಬ್ಬ ರೆಸ್ಪಾನ್ಸಿಬಲ್ ಆ್ಯಕ್ಟರು ಮತ್ತು ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಅವರು. ಸೊ ಅವರು ನಮ್ಮ ಹತ್ರ ಬಂದು ಈಗ ಸಿನಿಮಾ ಹೆಂಗೆ ರಿಲೀಸ್ ಮಾಡೋದು, ಆ ಬಿಸ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡಿದಾಗ, ಸೊ ನಮಗೆ ಫಸ್ಟ್ ಆಫ್ ಆಲ್ ಈಗ ಅವ್ರ ಥಾಟ್ಸ್, ನನಗೆ ಅವ್ರ ಥಾಟ್ ಫೋಕಸ್ ತುಂಬ ಇಷ್ಟ ಆಯಿತು. ಇಷ್ಟು ವರ್ಷದಿಂದ ಇದ್ರೂ ಇಂಡಸ್ಟ್ರಿಯಲ್ಲಿ ಒಬ್ಬ ಹೊಸ ಡಿಸ್ಟ್ರಿಬ್ಯೂಟರ್ ಹತ್ರ ಬಂದು ಒಂದು ಹೊಸ ಆಲೋಚನೆಗಳಿಗೆ ಓಪನ್ ಆಗೋದಿದೆಯಲ್ಲ, ಅದಷ್ಟು ಈಸಿ ಅಲ್ಲ. ಸುಮಾರು ಜನ ಆ ತಪ್ಪು ಮಾಡ್ತಿದ್ದಾರೆ. ಅಂದರೆ ಪ್ರಾಕ್ಟಿಕಲಾಗಿ ಹೋಗ್ತಾ ಇಲ್ಲ ನನ್ನ ಸ್ಟಾರ್ ಬಂದ್ಬಿಡ್ತಾರೆ ಜನ, ಅಥವಾ ನನ್ನ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಬೇಕು, ಈ ಥರದ್ದೆಲ್ಲ ಇರುತ್ತೆ. ಬಟ್ ಅವ್ರು ತುಂಬ ಪ್ರಾಕ್ಟಿಕಲ್ ಆಗಿದ್ರು. ಅಂದರೆ ಅವ್ರ ವ್ಯೂಸ್ ಕೂಡ ಇವಾಗ ಏನು ನಡೀತಾ ಇದೆ, ಈಗ ಪ್ರೆಸೆಂಟ್ ಏನು, ಹೆಂಗೆ ಮಾಡಬೇಕು, ಸಿನಿಮಾನ ರಿಲೀಸ್ ಮಾಡಿದ್ರೆ ಏನು ಸ್ಟ್ರಾಟಜಿ ಮಾಡಬೇಕು, ಅದ್ರ ಬಗ್ಗೆನೇ ಅವರು ಮಾತಾಡಿದ್ರು. ಅವಾಗ ನಮ್ಮದು ವೇವ್ ಲೆನ್ಸ್ ಮ್ಯಾಚ್ ಆಯಿತು. ಸೊ ಅಲ್ಲಿಂದ ಇದು ಜರ್ನಿ ಸ್ಟಾರ್ಟ್ ಆಯಿತು, ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾಡಬೇಕು ಅನ್ನೋದು. ಸೊ ನಾವು ಉಲ್ಟಾನೇ ಯೋಚನೆ ಮಾಡಿದ್ವಿ. ಫಸ್ಟು ಲಿಮಿಟೆಡ್ ಸ್ಕ್ರೀನ್ಸಲ್ಲಿ ಅದನ್ನ ರಿಲೀಸ್ ಮಾಡೋಣ. ಮತ್ತು ನಮಗೆ ಕಾಂಟೆಂಟ್ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ಸಿನಿಮಾ ನೋಡಿ ಹತ್ತತ್ರ ನಾವು ಎಷ್ಟು ಸರ್ 1-2 ಗಂಟೆ ಡಿಸ್ಕಸ್ ಮಾಡಿರ್ಬೋದಾ. ಸೊ ನಾನು ಇನ್ಸಿಸ್ಟ್ ಮಾಡೋದು, ಈಗಿನ ಕಾಲಕ್ಕೆ ನಾವು ಚರ್ಚೆ ಮಾಡಬೇಕಾಗಿರೋದು ಕಂಟೆಂಟ್ ಬಗ್ಗೆ. ಅದು ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಡಿಸ್ಕಷನ್ ಪ್ಯಾನಲ್ಸ್ ಇರ್ಬೋದು, ಕಂಟೆಂಟ್ ಬಗ್ಗೆನೇ ಚರ್ಚೆ ಆಗಬೇಕು. ಸೊ ಕಂಟೆಂಟೇ ಕಿಂಗು. ಸೊ ಕಂಟೆಂಟ್ ಇಟ್ಕೊಂಡೇ ನಾವು ಹೋಗಬೇಕು. ಸುಮಾರು ಜನ ಕೇಳ್ತಾ ಇದ್ರು, ನಿಮ್ಮ ಸಿನಿಮಾ ಏನು, ಯಾವ ಥರ ಕಾಂಟೆಂಟ್ ಇದೆ, ಏನು ಎಕ್ಸ್ಪ್ಲಿಸಿಟ್ ಕಾಂಟೆಂಟ್ ಅಥವಾ ಯಾವ ಥರ ಇದೆ,
ಅಥವಾ ಏನು ಲೈಕ್ ಸ್ಟೋರಿ ಲೈನ್ ಇದೆ ಇದೆಲ್ಲ ಕೇಳ್ತಾ ಇದ್ರು. ಸೊ ನಾವು ಯಾರಿಗೂ ನಮ್ಗೆ ಏನೂ ಹೇಳಲಿಲ್ಲ. ಈಗ ಪೋಸ್ಟರ್ ಈಗ ನೋಡಿದಾಗ ನಿಮಗೆ ಒಂದು ಕಲ್ಟ್ ಫೀಲಿಂಗ್ ಬರುತ್ತೆ. ಒಂದು ತುಂಬ ಲೈಕ್ ನೀವು ನೋಡಿದ್ರೆ ತುಂಬ ಒಂದು ಫಾರ್ವರ್ಡ್ ಆಗಿರೋ ಒಂದು ಯಾವುದೋ ಒಂದು ಕಾನ್ಸೆಪ್ಟ್ ಮಾಡಿರ್ಬೋದು ಅಂತ. ಹೌದು, ಇದು ಈಗಿನ ಜನ್ರೇಷನಲ್ಲಿ ಏನು ಥಾಟ್ ಫೋಕಸ್ ಇದೆ ಇವರಿಗೆ, ನಮ್ಮ ಯೂತ್ಸಿಗೆ, ಸೊ ಅದ್ರ ಮೇಲೆ ಮಾಡಿರೋಂಥ ಸಿನಿಮಾ ಇದು. ಮತ್ತು ನೋಡಿಬಿಟ್ಟು ನೀವು ಒಂದಷ್ಟು ಆಲೋಚನೆ ಮಾಡ್ತೀರಾ, ಅಂದರೆ ಇಂಟೆಲೆಕ್ಚುಯಲ್ ಆಗಿ ನಿಮಗೆ ಈ ಸಿನಿಮಾ ತಲುಪುತ್ತೆ. ಸೊ ಹಾಗಾಗಿ ನಾವು ಕಮರ್ಷಿಯಲ್ ಆಗಿ ಹೋಗ್ದೇನೆ ನಾವು ಆದಷ್ಟು ಆಡಿಯನ್ಸ್ ಬೇಸ್ ಮೇಲೆ ವರ್ಕ್ ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ. ಸೊ ಅದರದ್ದು ಎಫೆಕ್ಟು ಈಗ ನೋಡಿ ಸೆಕೆಂಡ್ ವೀಕಿಗೆ ನಮಗೆ ಈಸಿಲಿ ಪುಷ್ ಆಗ್ತಾ ಇದೆ ಸಿನಿಮಾ. ಯಾಕಂದರೆ ಈಗಿನ ಕಾಲಕ್ಕೆ ಒಂದು ವೀಕ್ ನಿಲ್ಸ್ಕೊಳ್ಳೋದೇ ತುಂಬ ಕಷ್ಟ. ಮತ್ತು ನಮಗೆ ಅದು ಹೆಂಗೆ ಅಂದರೆ ಉಲ್ಟಾ ಎಫೆಕ್ಟ್ ಇದು. ಈಗ ಸ್ಟಾರ್ಟಿಂಗಲ್ಲಿ ಏನು ಬಂದರು ಜನ, ಅದು 1ರಷ್ಟು 2ರಷ್ಟು 3ರಷ್ಟು 4ರಷ್ಟು ಹಿಂಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂದರೆ ಫುಡ್ ಫಾಲ್ಸ್ ನಮಗೆ ನಾವು ಹಾಗೆ ವರ್ಕ್ ಮಾಡಿದ್ವಿ ಕೂಡ. ಎಲ್ಲಿ ನಾವು ರಿಲೀಸ್ ಮಾಡಿದ್ವಿ ಅದ್ರ ಸುತ್ತಮುತ್ತ ನಾವು ಜನಗಳಿಗೆ ತಲುಪೋ ರೀತಿ ಆಗಿರ್ಬೋದು, ಸೊ ಅವ್ರನ್ನ ಹೆಂಗೆ ನಾವು ಥಿಯೇಟ್ರಿಗೆ ಕರ್ಕೊಂಬರ್ಬೇಕು ಅನ್ನೋ ಸ್ಟ್ರಾಟಜಿ ಆಗಿರ್ಬೋದು, ಇದು ವರ್ಕ್ ಆಗಿದೆ. ಸೊ ಸುಮ್ಮನೆ ಒಂದು ಸಕ್ಸಸ್ ಮೀಟ್ ಮಾಡೋದಕ್ಕಿಂತ ಪ್ರಾಕ್ಟಿಕಲಿ ಇದ್ರ ಏನು ಅರ್ಥ ಇದೆ ಅಂತ ನಾವು ನೋಡಿದ್ರೆ ಖಂಡಿತ ಇದು ನಮಗೆ ಸಕ್ಸಸ್ ಇದು ಇನ್ನೂ 3 ಅಥವಾ 4ನೇ ವೀಕ್ ತನಕ ಹೋಗುತ್ತೆ. ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ಈಗ ನಾವು ಎಫರ್ಟ್ಲೆಸ್ಲಿ ಸ್ಕ್ರೀನ್ಸ್ನ ಮತ್ತೆ 10-12 ಸ್ಕ್ರೀನ್ ಜಾಸ್ತಿ ಆಗಿದೆ ಸೆಕೆಂಡ್ ವೀಕ್ಗೆ. ಇವತ್ತು ಹೋಗ್ಬಿಟ್ಟು ನಾವು ಈಗ RO ಮಾಡ್ಬೇಕು. ಈಗ ನಾನು ಬಾಬಣ್ಣ ನೆನ್ನೆಯಿಂದ ಅದೇ ಮಾತಾಡ್ತಾ ಇದ್ವಿ. ಸೊ ಎಫರ್ಟ್ಲೆಸ್ಲಿ ನಮ್ಗೆ ಯಾಕಂದ್ರೆ 12 ಸಿನಿಮಾ ನಡುವೆ ಸೆಕೆಂಡ್ ವೀಕಿಗೆ ಒಂದು ಸಿನಿಮಾಗೆ ಸಿಗುತ್ತೆ ಸ್ಕ್ರೀನ್ಸ್ ಅಂತ ಅಂದರೆ ಇಟ್ಸ್ ಆಲ್ ಅಬೌಟ್ ಅದು ಕಾಂಟೆಂಟ್ ಗೆದ್ದಿದೆ, ಅವ್ರ ಎಫರ್ಟ್ಸ್ ಗೆದ್ದಿದೆ ಅಂತ ಅಂದ್ಬಿಟ್ಟು. ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಮತ್ತು ಹೀರೋಯಿನ್ ಅವ್ರು ಇರ್ಬೋದು, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಜೊತೆಗೆ ಕೌಂಟ್ರ್ ಕೊಟ್ಕೊಂಡು ಆ್ಯಕ್ಟ್ ಮಾಡೋದು ಅಷ್ಟು ಈಸಿ ಇರಲ್ಲ ಹೊಸಬರಿಗೆ, ಬಟ್ ಅವ್ರು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಡೈರೆಕ್ಟರ್ ಇರ್ಬೋದು, ಒಬ್ಬ ಸೀನಿಯರ್ ಆರ್ಟಿಸ್ಟ್ಗೆ ಆ್ಯಕ್ಷನ್ ಕಟ್ ಹೇಳೋದು ಅದು ಅಷ್ಟು ಈಸಿ ಮಾತಲ್ಲ, ನನಗೆ ಗೊತ್ತಿರುತ್ತೆ. ಪ್ರತಿಯೊಂದರಲ್ಲೂ ಹಿಡಿತಾರೆ, ಬಟ್ ಅಷ್ಟೇ ಕಾನ್ಫಿಡೆಂಟಾಗಿ ಅವರನ್ನು ನೀಟಾಗಿ ಒಂದು ವೇಲೆಂತ್ ಮ್ಯಾಚ್ ಆಗಿದೆ, ಅದು ಹ್ಯಾಂಡ್ಲ್ ಮಾಡಿದ್ದಾರೆ. ಅಭಿನಂದನೆಗಳು ಎಲ್ಲರಿಗೂ. ನಿಮಗೆ ಪ್ರಜ್ವಲಿ ನಿಮಗೂ ಕೂಡ ಅಭಿನಂದನೆಗಳು. ಮಾತಾಜಿ ನಿಮಗೂ ಅಭಿನಂದನೆ. ಒಬ್ಬ ಪ್ರೊಡ್ಯೂಸರ್ ಆಗಿ ಅವ್ರು ಸುಮ್ಮನೆ ಹೆಸರು ಹಾಕ್ಕೊಂಡಿಲ್ಲ ಪ್ರೊಡ್ಯೂಸರ್ ಅಂತ. ಅವರು ಬರೋರು, ಗಾಂಧಿನಗರಕ್ಕೆ ಬರೋರು, ಒಂದು ಪೋಸ್ಟರ್ ಹಚ್ಚಿದಾರ ನೋಡೋರು, ಒಂದು ಸ್ಟ್ಯಾಂಡೀಸ್ ಇಲ್ಲ ಅಂದರೂ ತರಿಸಿ ಇಡಿಸಿ ಅಂತ ಹೇಳೋರು, ಮತ್ತು ಒಂದು ಕಲೆಕ್ಷನ್ ಇರ್ಬೋದು, ರಿಪೋರ್ಟ್ ಇರ್ಬೋದು, ಪ್ರತಿಯೊಂದರಲ್ಲೂ ಅವ್ರು ಇನ್ವಾಲ್ವ್ ಆಗಿಬಿಟ್ಟು ಬೆನ್ನೆಲ್ಬಾಗಿ ನಿಂತ್ಕೊಂಡ್ರು. ನಿಜವಾಗ್ಲೂ ನಿರಂಜನ್ ಸರ್ಗೆ ಅದೊಂದು ಬೂನ್ ಸರ್ ನಿಮಗೆ. ಯಾಕಂದರೆ ಅಷ್ಟು ಈಸಿ ಅಲ್ಲ ಒಂದು ಟೀಮ್ ಮಾಡಿಕೊಂಡು ನಾವು ಮಾಡೋದಿದೆಯಲ್ಲ ಈಗಿನ ಕಾಲಕ್ಕೆ, ಅದೊಂದು ಹೋರಾಟ. ನಿಮ್ಮ ಹೋರಾಟಕ್ಕೆ ನಮ್ಮ ಸಾಥ್ ಇರುತ್ತೆ ಸರ್, ಯಾವಾಗಲೂ ಸಾಥ್ ಇರುತ್ತೆ. ಆಲ್ ದ ಬೆಸ್ಟ್ ಸರ್. ಅವ್ರ ಹತ್ರ ಮಾತುಕತೆ ನಡೀತಾ ಇತ್ತು. ಆಮೇಲೆ ಮಂಜುನಾಥ ಥಿಯೇಟರ್ ಚನ್ನಗಿರಿ, ನಾವಂತೂ ಫೋನ್ ಮಾಡಲಿಲ್ಲ, ಅವರಾಗಿ ಫೋನ್ ಮಾಡಿ ಅಂತ ಕೇಳ್ತಾರೆ, ಸರ್ 31 ಡೇಸ್ ಪಿಕ್ಚರ್ ನನಗೆ ಕೊಡ್ತೀರಾ ಅಂತ. ನಾನು ಏನಪ್ಪ ಇವತ್ತು ಗುರುವಾರ ಹೇಳ್ತಾ ಇದೆಯಲ್ಲ, ನಾಳೆ ಈಗ ನಾನು ಪೋಸ್ಟ್ ಕಳಿಸಿದ್ರೆ ಅಲ್ಲಿಂದ ರೀಚ್ ಆಗೋಕ್ಕೆ ಬೆಳಗ್ಗೆ ಬಂದು ಸೇರುತ್ತೆ, ನೀವು ಹೆಂಗೆ ಪೋಸ್ಟ್ ಇರ್ತೀರಿ ಹೆಂಗೆ ಆಗ್ತೀರಾ ಅಂದೆ. ಸರ್ ಪರವಾಗಿಲ್ಲ ಸರ್, ನಾನು ಮ್ಯಾಟ್ನಿಗೆಲ್ಲ ನಾನು ಇದು ಮಾಡ್ತೀನಿ, ಹೆಂಗಾರ ಬಸ್ಗಾದ್ರೆ ಹಾಕ್ಸ್ಬಿಟ್ಟು ಸರ್ ದಯವಿಟ್ಟು ಕಳಿಸ್ಕೊಡಿ ಸರ್ ಅಂತ ಕೇಳ್ಕೊಂಡ್ರು. 2 ಥಿಯೇಟ್ರ್ ಈಗ ಬಂದಿದೆ. ಈಗ ಇನ್ನೊಂದು ಶಾಂತ ಥಿಯೇಟ್ರ್ ಒನ್ನಳ್ಳಿ ಅವರು ಕೇಳ್ತಾ ಇದ್ದಾರೆ, ಆನವಟ್ಟಿಯಿಂದ ಕೇಳ್ತಾ ಇದ್ದಾರೆ, ಮಾರುತಿ, ಶಿರಾಳಕೊಪ್ಪ. ಈಗ ಈ ಥರ ಥಿಯೇಟ್ರ್ಗಳು ಬೆಳೀತಾ ಬರ್ತಿದ್ದಾರೆ. ನಾವು ಯಾರಿಂದನೂ ಹೋಗ್ತಾ ಇಲ್ಲ, ಅವರು ನಮ್ಮನ್ನು ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಪೇಪರ್ನ ನೋಡಿದ್ರೆ. ಬಟ್ ಏನಂದರೆ ಈ ಪಿಕ್ಚರ್ ಒಂದು ರಿಲೀಸ್ ಮಾಡಿದ್ರು ನಿಜವೇ ಹೇಳ್ಬೇಕಾದ್ರೆ ಭಾರಿ ಖುಷಿ ಆಗ್ತದೆ. ನಮ್ಮ ನಿರಂಜನ್ ಸರ್ ಇದ್ದಾರಲ್ಲ, ಈಸ್ ವೆರಿ ಗುಡ್ ಅಂದರೆ ಇಬ್ಬರು ಥರ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟ್ರು ಈ ಥರ ಸಿಗೋದು ಭಾರಿ ಕಷ್ಟ. ವೆರಿ ಗುಡ್ ಪರ್ಸನ್ ಸರ್. ಇದಕ್ಕೆಲ್ಲ ಕಾರಣದ ನೀವು ದಯವಿಟ್ಟು ಇದು ಒಳ್ಳೆ ಇದರ ರಿಪೋರ್ಟನ್ನು ಸ್ವಲ್ಪ ಮಾಡಿ ಕೇಳ್ಕೊತೀನಿ, ನಿಮ್ಮಲ್ಲಿ ಮನೆ ಮಾಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು.